ನಮಸ್ಕಾರ, ನಾನು ಚೇತನ್ ಹೂಗಾರ್. ನುಡಿದಂತೆ ನಡೆದರು, ನಡೆಯಿಂದಲೇ ಬೋಧಿಸಿದ್ರು. ಆದರ್ಶಪ್ರಾಯವಾಗಿದ್ದೇಗೆ ಸಿದ್ದೇಶ್ವರ ಶ್ರೀಗಳು. ಕಿಸಿಯಿಲ್ಲದ ಅಂಗಿ ತೊಟ್ಟ ದೇವತಾ ಮನುಷ್ಯ ಹೇಳಿಕೊಟ್ಟಿದ್ದಂತಹ ಪಾಠ. ಸಿದ್ದೇಶ್ವರ ತತ್ವಗಳನ್ನ ಪಾಲಿಸಿಯೇ ಪ್ರಸನ್ನರಾಗಬಹುದಾ? ಸಂಸಾರದ ಬಂಧನ, ಮನುಷ್ಯನ ಅವಶ್ಯಕತೆಗಳ ಬಗ್ಗೆ ಶ್ರೀಗಳು ಹೇಳಿದ್ದೇನು? ಹಣ, ಪ್ರೇಮ, ಗುರುವಿನ ಮಹತ್ವದ ಬಗ್ಗೆ ಆಧುನಿಕ ವಿವೇಕಾನಂದ ಬೋಧನೆ ಹೇಗಿತ್ತು? ಇದೇ ಹೊತ್ತಿನ ಫೋಕಸ್ 18 ಶತಮಾನದ ತತ್ವಜ್ಞಾನಿ. ಜ್ಞಾನವನ್ನ ಪಡೆದುಕೊಂಡ್ರು, ಜ್ಞಾನವನ್ನ ಬೋಧಿಸಿದ್ರು, ಜನರನ್ನ ಸಂತರನ್ನಾಗಿಸಲು ಪ್ರಯತ್ನಿಸಿದ್ರು. ಜೀವನ ಅಗತ್ಯಗಳೇನು, ಮನುಷ್ಯನಿಗೆ ಸಾರ್ಥಕತೆ ಸಿಗೋದು ಯಾವಾಗ ಅನ್ನೋದನ್ನ ತಿಳಿಸಿಕೊಟ್ರು. ಹೇಗೆ ಬದುಕಬೇಕು, ಹೇಗೆ ಬದುಕಬಾರದು ಅನ್ನೋದನ್ನ ತೋರಿಸಿದ್ರು, ಹೇಳಿಕೊಟ್ರು. ಎಲ್ಲದಕ್ಕಿಂತ ಮಿಗಿಲಾಗಿ ಒಬ್ಬ ನಿಜ ಯೋಗಿಯ ಕಾಯಕ ಏನು ಅನ್ನೋದನ್ನ ಜನರಿಗೆ ತೋರಿಸಿದ್ರು. ಶ್ರೀಗಳ ಕಿಸೆ ಇಲ್ಲದ ಅಂಗಿ ಬದುಕಿನ ಪಾಠ ಹೇಳಿದ್ದೇಗೆ? ಸಿದ್ದೇಶ್ವರರ 5 ತತ್ವಗಳು ಜೀವಿಸೋದನ್ನ ಕಲಿಸಿದ್ದೇಗೆ? ಹಣ, ಪ್ರೇಮ, ಗುರು ಮನುಷ್ಯನನ್ನೇ ಬದಲಿಸುತ್ತವ. ಇವರು ಕೆಲವೊಂದನ್ನ ಹೇಳಿಕೊಟ್ರು, ಕೆಲವೊಂದನ್ನ ನೋಡಿ ಕಲಿಯುವಂತೆ ಮಾಡಿದ್ರು. ಆದರ್ಶಪ್ರಾಯವಾಗುವುದು ಹೇಗೆ ಅನ್ನೋದನ್ನ ತೋರಿಸಿಕೊಟ್ಟಿದ್ರು. ಇವತ್ತು ಸಿದ್ದೇಶ್ವರ ಶ್ರೀಗಳಿಗಾಗಿ ಇಷ್ಟೊಂದು ಜನ ಕಣ್ಣೀರು ಹಾಕ್ತಿದ್ದಾರೆ. ಹೀಗೆ ಸಾಗರೋಪಾದಿಯಲ್ಲಿ ಜನ ಬರ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಅವರು ಬದುಕಿದ ರೀತಿಯೇ ಕಾರಣ. ಕೆಲವು ಶ್ರೀಗಳಂತೆ, ಕೆಲವು ಮಠಾಧೀಶರಂತೆ ಇವರು ಎಂದೂ ಬದುಕಲಿಲ್ಲ. ಐಷಾರಾಮಿ ಭೋಗಗಳು, ಸವಲತ್ತುಗಳು, ಪ್ರಶಸ್ತಿಗಳಿಗೆ ಎಂದೂ ಆಸೆ ಪಡಲಿಲ್ಲ. ತಾವು ಏನನ್ನ ಬೋಧನೆ ಮಾಡಿದ್ರೋ ಅದೇ ರೀತಿ ಬದುಕಿ ತೋರಿಸಿದ್ರು. ಇಂದು ಕೋಟ್ಯಾಂತರ ಮಂದಿಯ ಮನಸ್ಸಿನಲ್ಲಿ ದೇವರಾದರು.
ಸಿದ್ದೇಶ್ವರ ಶ್ರೀಗಳನ್ನ ನೋಡಿದವರು ಯಾರಾದ್ರೂ ಹೇಳ್ತಾರೆ ಇವರಷ್ಟು ಸರಳವಾಗಿ ಬದುಕೋದು ಸಾಧ್ಯವೇ ಇಲ್ಲ ಅಂತ. ಆದ್ರೆ ಅವರು ಕಷ್ಟಪಟ್ಟು ಸರಳವಾಗಿ ಇದ್ದಿದ್ದಲ್ಲ, ಸರಳವಾಗಿರುವುದೇ ಅವರ ವ್ಯಕ್ತಿತ್ವ ಆಗಿತ್ತು. ಅದರಿಂದಲೂ ಅವರು ಜನರಿಗೆ ಸಂದೇಶವನ್ನೇ ಕೊಡ್ತಾ ಇದ್ರು. ಬುದ್ಧ, ಬಸವಣ್ಣ, ವಿವೇಕಾನಂದರ ಸರಳತೆಯ ಆದರ್ಶವನ್ನೇ ಇವರೂ ಬೋಧನೆ ಮಾಡ್ತಾ ಇದ್ರು. ಹಾಗೆ ಇರೋದನ್ನ ಇಷ್ಟಪಡ್ತಾ ಇದ್ರು. ಬದುಕಿನುದ್ದಕ್ಕೂ ಸರಳತೆಯ ಸಾಕಾರ ಮೂರ್ತಿಯಾಗಿ ಉಳಿದುಬಿಟ್ರು. ಹಣ, ಶ್ರೀಮಂತಿಕೆ ಬಗ್ಗೆ ಸಿದ್ದೇಶ್ವರ ಶ್ರೀಗಳು ಹೇಳಿದ್ದೇನು? ಆಸೆ ಒಮ್ಮೆ ಆರಂಭ ಆಯಿತು, ಅದು ಮುಗಿಸ್ತದೆ ವಿನಃ ನಮ್ಮನ್ನು ಶ್ರೀಮಂತ ಮಾಡೋದಲ್ಲ, ಮುಗಿಸ್ತದೆ. ಇನ್ನೂವರೆಗೆ ಯಾರೂ ಅನುಭವಿಸಿಲ್ಲ. ಕೂಡ್ಸ್ಯಾರ, ಹೋಗ್ಯಾರ. ಕೂಡಿಸ್ದವ್ರೆಲ್ಲರೂ ಹೋಗ್ಯಾರ. ಕೂಡಿಟ್ಟಿದ್ದು ಉಳ್ದದ ಅಷ್ಟೇ.